ಇಂದು ನಾನು ವಿಶೇಷವಾಗಿ ಈ ಡ್ಯಾಮ್ಗಳ ಬಗ್ಗೆ ಮಾತಾಡ್ತೀನಿ. ಇರಿಗೇಷನ್ ಅಂತಕ್ಕಂಥದ್ದು ಈ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಅಂತಕ್ಕಂಥದ್ದು, ನಮ್ಮ ಭಾರತ ದೇಶದಲ್ಲಿ 7217 ಬೃಹತ್ ಡ್ಯಾಮ್ಗಳಿದ್ದಾವೆ. ಪ್ರಸ್ತುತ 2021ರ ಅಂಕಿ ಅಂಶಗಳ ಪ್ರಕಾರ 446 ಡ್ಯಾಮ್ಗಳು ಅಂಡರ್ ಕನ್ಸ್ಟ್ರಕ್ಷನ್ದಲ್ಲಿದ್ದಾವೆ. ಅಂದರೆ ಇನ್ನು ಅದು ನಡೀತಾನೇ ಇದೆ, ಅದರದ ಒಂದು ಕಟ್ತಕ್ಕಂಥ ಕೆಲಸ. ವಿಶೇಷವಾಗಿ 141 ಕೋಟಿ ಜನಸಂಖ್ಯೆ 2021ರ ಪ್ರಕಾರ. ನಾವೇನು 1951ರಲ್ಲಿ ಜನಸಂಖ್ಯೆ ಕೇವಲ 43 ಕೋಟಿ ಜನಸಂಖ್ಯೆ ಮಾತ್ರ ಇತ್ತು. ಮತ್ತು ಆಮೇಲೆ ಈ ನಾವು ಉಳುಮೆಗೆ ಮಾಡ್ತಕ್ಕಂಥ ಭೂಮಿಯ ಪ್ರಮಾಣ ಭಾಳಷ್ಟು ಕಡಿಮೆ ಇತ್ತು ಅವಾಗ. ಇವತ್ತಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಭೂಮಿಯನ್ನು ಬರೋಬ್ಬರಿ 79% ಎಷ್ಟು ಭೂಮಿ ಇದೆ, 89% ಅಷ್ಟು ಲ್ಯಾಂಡ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಏನು ಅಗ್ರಿಕಲ್ಚರ್ ಫಾರ್ಮಿಂಗನ್ನು ಯೂಸ್ ಮಾಡ್ತಾ ಇದ್ದೀವಿ. 1951ರಲ್ಲಿ ಕೇವಲ 39% ಭೂಮಿ ಮಾತ್ರ ನಾವು ಅಗ್ರಿಕಲ್ಚರ್ ಫಾರ್ಮಿಂಗ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಆಗಿನ ಇದ್ರ ಪ್ರಕಾರ ಯಾವಾಗ ಈ ಚೋಳ ಸಾಮ್ರಾಜ್ಯ ರಾಜನು ಮೊದಲನೇದಾಗಿ ಈ ಡ್ಯಾಮನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾಯಿದ್ದರು. ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿನ ಭಾರತ ದೇಶದಲ್ಲಿ ವಿಶೇಷವಾಗಿ ಎಷ್ಟೋ ಡ್ಯಾಮ್ಗಳು ಈ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಪರ್ಪೋಸ್ ಆಗಿ, ಮತ್ತು ಡ್ರಿಂಕಿಂಗ್ ವಾಟರ್ ಪರ್ಪೋಸ್ ಆಗಿ, ಆಮೇಲೆ ಈ ಎಕೋ ಬ್ಯಾಲೆನ್ಸ್ ಅಂತೀವಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ಡ್ಯಾಮ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ಈ ಬಿಸಿಲಿನ ಅಂಶ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಈಗ ಈ ನಾವು ವಾಟರ್ ರಿಸೋರ್ಸ್ ಅಂತಕ್ಕಂಥದ್ದು ವಿಶೇಷವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟಿಗೆ. ನಾವು 2024ರ ಲೋಕಸಭಾ ಚುನಾವಣೆ ಏನು ಎದುರಿಸ್ತಾ ಇದ್ದೀವಿ 2 ಹಂತದಲ್ಲಿ, ಏಪ್ರಿಲು 26 ಮತ್ತು 27 ಮತ್ತು ಮೇ 7ರಂದು ಅಭ್ಯರ್ಥಿಗಳು ಪಾರ್ಲಿಮೆಂಟಲ್ಲಿ ಹೋದ್ಮೇಲೆ ಏನು ಕ್ವಶನ್ ಮಾಡಬೇಕು ಅಂದರೆ, ನಿಮ್ಮ ಪಾಲಿಗೆ ಬರ್ತಕ್ಕಂಥ ಏನು ಹಣಕಾಸು ಏನಿದೆಯಲ್ಲ ಅದನ್ನು ತಾವು ಆ ಪಾರ್ಲಿಮೆಂಟಲ್ಲಿ ತಮ್ಮ ಡಿಮ್ಯಾಂಡನ್ನು ಮಂಡನೆ ಮಾಡಿ ಆ ಅಮೌಂಟನ್ನು ತೊಗೊಂಡು ಬರಬೇಕು ಆಯಾ ಕ್ಷೇತ್ರಗಳಿಗೆ, ಲೋಕಸಭಾ ಕ್ಷೇತ್ರಕ್ಕೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ 28 ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇದ್ದಾರೆ. ಇವತ್ತಿನ ದಿನ 28 ಜನರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಮಾಡ್ತಕ್ಕಂಥ ಶಕ್ತಿನೇ ಇಲ್ಲ ಅವರಿಗೆ ಪಾರ್ಲಿಮೆಂಟ್ದಲ್ಲಿ. ಅಂದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಜೆಟ್ ಬರಬೇಕಲ್ಲ. ಒಂದು ಮನೆಯಲ್ಲಿ 4 ಜನ ಅಣ್ಣತಮ್ಮರಿದ್ದರೆ ಸಮಾನವಾಗಿ ನೀವು ಆಸ್ತಿಯನ್ನು ಯಾವ ರೀತಿ ಹಂಚಿಕೆ ಮಾಡ್ಕೋತಾ ಇರಿ, ಮನಿ ಎಷ್ಟು ಬರಬೇಕು, ಆಸ್ತಿ ಎಷ್ಟು ಬರಬೇಕು ಅಂತಕ್ಕಂಥದ್ದು. ತಮಗೂ ಸಹ 500 ಚಿಲ್ಡ್ರಿಗಿಂತ ಏನು MP ಇದ್ದೀರಲ್ಲ, ಪ್ರತಿಯೊಬ್ಬರು ತಮ್ಮ ತಮ್ಮ ಮತಕ್ಷೇತ್ರದಲ್ಲಿ ತಮಗೆ ಎಷ್ಟು ಬಜೆಟ್ ಬೇಕು ತಾವು ಹೇಳಿದರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೇ ಮಾಡುತ್ತೆ. ಯಾಕೆಂದರೆ ನಿಮಗೆ ಅಷ್ಟೊಂದು ಅಧಿಕಾರ ಇಲ್ವಾ? ಸೊ ಯಾಕೆ ಆಗ್ತಾಯಿದೆ ಅಂದರೆ, ಇಲ್ಲಿ ನೋಡಿ, ಈಗ ವಿಶೇಷವಾಗಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇದು ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ ತಾಲೂಕಿನ ಕರ್ಣಿ ಗ್ರಾಮ ಅಂತಕ್ಕಂಥ ಕೆರೆ ಇವತ್ತಿನ ದಿನ ಬತ್ತಿ ಹೋಗ್ತಾ ಇದೆ. ಎಲ್ಲ ಕೆರೆಗಳು, ಇದು ಒಂದೇ ಕೆರೆ ಅಲ್ಲ, ಇವನ್ನು ಈ ನಮ್ಮ ಕರ್ನಾಟಕದ ಎಷ್ಟೇ ಕೆರೆಗಳಿದ್ದಾವೆ, ಇಂಡಿಯಾದಲ್ಲಿ ಎಷ್ಟೋ ಕೆರೆಗಳಿದ್ದಾವೆ, ಎಲ್ಲವೂ ಆಲ್ರೆಡಿ ಬತ್ತಿ ಹೋಗ್ಬಿಟ್ಟಿದ್ದಾವೆ. ಅಂದರೆ ಭೂಮಿ ಶೀಳಿ ಹೋಗಿಬಿಟ್ಟಿದೆ ನೀರಿಲ್ಲ ಕಾರಣ. ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಎಷ್ಟು ಜಲಚರಗಳಿಗೆ ಮತ್ತು ಕೃಷಿಗೆ ಯೋಗ್ಯತೆ ಇರತಕ್ಕಂಥ ಕೆರೆಗಳಿದ್ದಾವೆ. ಕೃಷಿಗೆ ಯೋಗ್ಯತೆ ಅಂದರೆ ಮಳೆ ಬಂದಾಗ ಮಾತ್ರ ನಾವು ಬೆಳೆ ಬೆಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ನದಿ ಹರಿತಾ ಇದೆ. ನಾವು ಬಾಕ್ರನಂಗಲ್ ಡ್ಯಾಮ್ ಆಯಿತು, ಅಥವಾ ಇರಕ್ಕೂ ಡ್ಯಾಮ್ ಆಯಿತು ಅಂದರೆ ಅದು ವರ್ಷದ 365 ದಿನಗಳು ಸಹ ಆ ನದಿ ಹರಿತಾನೆ ಇರ್ತವೆ. ಮಹಾನದಿ ಅಂತಕ್ಕಂಥದ್ದು, ಗಂಗಾ ನದಿ ಅಂತಕ್ಕಂಥದ್ದು. ನಾವು ಈಗ ನೋಡ್ತೀವಿ ಅಂದರೆ ಅಲ್ಲಿ ಆ ರೀತಿ ಇದೆ ನೋಡಿ, ಅಲ್ಲೆಲ್ಲ ಫಿಶ್ ಇದ್ದಾವೆ. ಅವು ಯಾವ ರೀತಿ ಸತ್ತು ಬಿಟ್ಟಿದ್ದಾವೆ ನೋಡಿ ಈ ನೀರಿನಲ್ಲಿ. ಅಲ್ಲೇನು ಫಿಶ್ ಇದಾವಲ್ಲ ಒಳಗಡೆ, ಅಲ್ಲಿ ಆ ಕಡೆ ತೋರಿಸಿ, ಅವು 2 ಇದಾವಲ್ಲ, ಅಲ್ಲಿ ಎಲ್ಲಿ ಫಿಶ್ ನೋಡಿ ಎಷ್ಟು ಪ್ರಮಾಣದಲ್ಲಿ ಸತ್ತೋಗಿದ್ದಾವೆ. ಆ ಫಿಶ್ ಕಂಟೆಂಟ್ ನೋಡಿ, ಅದು ಫಿಶ್, ಅದು ಅಲ್ಲಿರ್ತಕ್ಕಂಥದ್ದು, ಸತ್ತು ಬಿದ್ದಿರ್ತಕ್ಕಂಥ ಅಲ್ಲೊಂದು ಫಿಶ್ ಇದೆ. ಅಂದರೆ ವಾಟರ್ನಲ್ಲಿ ನೀರಿನ ಜಲಚರ ಪ್ರಾಣಿಗಳಿಗೂ ಸಹ ಬದುಕಕ್ಕೆ ತೊಂದರೆ ಆಗ್ತಾ ಇದೆ. ಅಂದರೆ ಈ ನಾವು ಏನು ಎಲೆಕ್ಷನ್ ಮಾಡ್ತಾ ಇದ್ದೀವಲ್ಲ, 70 ವರ್ಷಗಳು ಏನು ನಾವು ಎಲೆಕ್ಷನ್ ಮಾಡಿ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ಬೋದು, ಬಟ್ ಬೇರೆ ಬೇರೆ ಈ ನಾವು ಅಧಿಕಾರ ಚಲಾಯಿಸಲಿಕ್ಕೆ ನೇಮಕ ಮಾಡ್ತಿದ್ದೀವಲ್ಲ ಜನಪ್ರತಿನಿಧಿಗಳು, ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತಿನ, ಅವ್ರು ಯಾವ ರೀತಿ ಜನರನ್ನು ಆಳ್ತಾ ಇದ್ದಾರೆ, ಜನರನ್ನು ಹಾಳಕ್ಕೆ ಇದು ಮಾಡ್ತಾ ಇದ್ದಾರಾ, ಅಥವಾ ಅವರಿಗೆ ಏನು ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಏನು ಗೊತ್ತಿಲ್ವಾ? ಅಂದರೆ ಈ ಜನರ ಸಮಸ್ಯೆ ಅವ್ರಿಗೆ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರು ನಾವು ನೋಡಿ, ಇಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಬೇಕಂದ್ರೆ ಕಂಪಲ್ಸರಿ MLA ರೆಕಮೆಂಡೇ ಬೇಕು. ಒಂದು ನವೋದಯ ಸ್ಕೂಲ್ನಲ್ಲಿ, ಮೊರಾರ್ಜಿ ಸ್ಕೂಲ್ನಲ್ಲಿ ಒಂದು ವಿದ್ಯಾರ್ಥಿಗೆ ಅಡ್ಮಿಷನ್ ಬೇಕಂದರೆ MLA ರೆಕಮೆಂಡ್ ಬೇಕು. ಅಂದರೆ ನೀವು ಅಂಥದಕ್ಕೆ ಮಾತ್ರ ಉಪಯೋಗ ಆಗ್ತಾ ಇದ್ದೀರಾ. ಜನರ ಈ ಒಂದು ನೀರಾವರಿ ಡ್ಯಾಮ್ ಕಟ್ಟಬೇಕು, ರೈತರಿಗೆ ಅನುಕೂಲ ಆಗಬೇಕು, ವರ್ಷದಲ್ಲಿ 2 ಬೆಳೆ ಬೆಳಿಬೇಕಂತಕ್ಕಂಥ ಕಾನ್ಸೆಪ್ಟೇ ನಿಮಗೆ ಗೊತ್ತಿಲ್ವಾ? ಈ ರೀತಿ ಮಾಡಬೇಡಿ. ನಿಜವಾಗ್ಲೂ ನಮ್ಮ ಭಾರತ ದೇಶದಲ್ಲಿ 3ನೇ ಸ್ಥಾನದ, ಮೊದಲ ಚೀನಾದಲ್ಲಿ ಅತ್ಯಂತ ನೀರಾವರಿ ಡ್ಯಾಮ್ಗಳಿದ್ದಾವೆ ಪ್ರಥಮವಾಗಿ ನಮ್ಮ ಪ್ರಪಂಚದಲ್ಲಿ. 2ನೇದು ಬಂದ್ಬಿಟ್ಟು ಅಮೆರಿಕದಲ್ಲಿದೆ. 3ನೇ ಲಾರ್ಜೆಸ್ಟು ಡ್ಯಾಮ್ಸ್, ಅತಿ ಹೆಚ್ಚು ಡ್ಯಾಮ್ಸ್ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿದ್ದಾವೆ. ಬಟ್ ಆ ಡ್ಯಾಮ್ಗಳು ನೀರಿನ ಕೊರತೆಯಿಂದ ಅವೇನಾಗ್ತಾ ಇದ್ದಾವೆ ಅಂತಂದರೆ, ಸರಿ ಸಮಾನವಾಗಿ
ಈ ಬ್ಯಾಲೆನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ನ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಮಳೆಗಾಲ ಬಂದಾಗ ಅತಿ ಹೆಚ್ಚು ನೀರು ಫ್ಲೋ ಆಗ್ತಾ ಇದ್ದಾವೆ. ಆ ಫ್ಲೋ ಆಗ್ತಕ್ಕಂಥದ್ದು ತಡೆದು ಆ ವಾಟರ್ನು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ್ರೆ ಏನಾಗ್ತಂದರೆ ಇಂಥ ಕೆರೆಗಳಿಗೆ ದೊಡ್ಡ ದೊಡ್ಡ ಡ್ಯಾಮ್ಗಳ ಮುಖಾಂತರ, ಕೆನಾಲ್ಗಳ ಮುಖಾಂತರ ನೀರು ಹರಿಸೋದ್ರ ಮುಖಾಂತರ ರೈತರಿಗೆ ಇದು ಹೆಚ್ಚು ಅನುಕೂಲ ಆಗ್ತದೆ. ರೈತರು ಯಾಕೆ ಇವತ್ತಿನ ದಿನ ಒಂದು ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಬರೋಬ್ಬರಿ ಅವರಿಗೆ ನೀರಿನ ಏನು ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂಥ ನೀರು ಏನಿದಾವಲ್ಲ ಅವು ಕಡಿಮೆ ಬೀಳ್ತಾ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ ಇಡೀ ಅತಿ ಹೆಚ್ಚು ನೀರಿನ ಬಳಕೆ ಮಾಡ್ತಕ್ಕಂಥ ಒಂದು ವಲಯವೇ ಕೃಷಿ ಕ್ಷೇತ್ರ. ಅದಕ್ಕೆ ಯಾಕಂದರೆ ಅದು ಅತಿ ಹೆಚ್ಚು ಅಂದರೆ 93% ಅಷ್ಟು ವಾಟ್ರ್ ಕನ್ಸಂಪ್ಷನ್ ಮಾಡ್ತಕ್ಕಂಥದ್ದೇ ಈ ಅಗ್ರಿಕಲ್ಚರ್ಗೆ ಅತಿ ಹೆಚ್ಚು ಮಟ್ಟದಲ್ಲಿ ನೀರಿನ ಸಪ್ಲೈ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆ ನದಿ ಇದಾವಲ್ಲ ಆ ನದಿಗಳು, ಈಗ ನಾವು ಫಾರ್ ಎಕ್ಸಾಂಪಲ್ ಕೃಷ್ಣಾ ನದಿ ಇದೆ, ಇದು ಆಲ್ಮೋಸ್ಟ್ ಚಾಲು ಭೀಮಾ ನದಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗಿರ್ಬೋದು, ಕೃಷ್ಣಾ ನದಿ ರಾಯಚೂರು ಜಿಲ್ಲೆ ಆಗಿರ್ಬೋದು, ಮತ್ತು ಹೊಸಪೇಟೆ ಜಿಲ್ಲೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ಎಲ್ಲ ನದಿಗಳಿದಾವಲ್ಲ ಅದನ್ನು ಆದಷ್ಟು ಮಟ್ಟಿಗೆ ವಾಟರ್ ಸ್ಟೋರ್ ಮಾಡಬೇಕು. ಹಳಿ ಡ್ಯಾಮ್ಗಳೇನಿದ್ದಾವೆ ಒಂದು ಎಕ್ಸಾಂಪಲ್ಗೆ ಒಂದು ಏನೋ 16 ಮೀಟ್ರ್ ಅಷ್ಟು ಹೈಟ್ ಇರ್ತಕ್ಕಂಥ ಡ್ಯಾಮ್ನ ಅದನ್ನು 18 ಮೀಟ್ರ್ ಅಷ್ಟು ಹೈಟ್ ಮಾಡಬೇಕು. ಯಾಕಂದರೆ ನಮ್ಮ ಸೈಜ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಸೈಜ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ನೀರು ಕಡಿಮೆ ಬೀಳ್ತಾ ಇದ್ದೇವೆ. ಅದೇ ಪ್ರಮಾಣದಲ್ಲಿ ಡ್ಯಾಮ್ಗಳ ಮಟ್ಟ ಅಂದರೆ ನೀರಿನ ಶೇಖರಣೆ ಮಾಡ್ತಕ್ಕಂಥ ಮಟ್ಟನೂ ಸಹ ಹೆಚ್ಚು ಮಾಡಬೇಕು. ಅಂದಾಗ ಮಾತ್ರ ನೀರನ್ನು ಸಮಪಾಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ. ಇದು ಎರಡನೇ ಕಂಡೀಷನ್. MP ಆದವರಿಗೆ ಯಾವ ರೀತಿ ತಾವು ಕೇಂದ್ರದಲ್ಲಿ ಮಂಡನೆ ಮಾಡಬೇಕು, ಮುಂದಿನ 2027ನೇ ನೀವು ಚುನಾವಣೆಗೆ ಬರಬೇಕಂದ್ರೆ ಎಷ್ಟು ಡ್ಯಾಮ್ಗಳು ಕಟ್ಟಿದ್ರಿ ನಿಮ್ಮ ಮತಕ್ಷೇತ್ರಗಳಲ್ಲಿ, ನಿಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ನೀಡೇ ನೀಡ್ತೀರ ಅಂತ ಕೇಳಕ್ಕೆ ನಾನು ಈ ಒಂದು ನನ್ನ ವಿಡಿಯೋವನ್ನು ನಿಮಗೆ ಪ್ರಸ್ತುತಪಡಿಸ್ತೇನೆ. ದಯಮಾಡಿ ಎಲ್ಲರೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.